ಈಗ ಲೈವ್ ಮಾಡೋದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಲೈವ್ ಇನ್ ಯೂಟ್ಯೂಬಲ್ಲಿ ಲೈವ್ ಮಾಡೋ ಬಗ್ಗೆ ಒಂದು ವಿಡಿಯೋ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ, ಅಯ್ಯೋ ನಾನು ಲೈವ್ ಮಾಡಬೇಕಾದ್ರೆ ಎಲ್ಲೆಲ್ಲೋ ಹೋಗ್ಬಿಟ್ಟು ನೋಡಿಕೊಂಡು ತುಂಬ ಇದಾಯಿತು. ಒಂದೊಂದೇ ಕಲಿತ್ಕೊಂಡು ಲೈವ್ ಕಲಿತಿದ್ದಾಯಿತು. ತುಂಬ ಜನದ್ದು ವಿಡಿಯೋ ಎಲ್ಲ ನೋಡಿ ಒಂದೊಂದೇ ವಿಷಯ ಹಾಕಿದೆ. ಈಗ ಇದರಲ್ಲಿ ಎಲ್ಲ ವಿಷಯನೂ ಒಂದರಲ್ಲಿ ಹಾಕ್ತಿದ್ದೀನಿ. ಎಲ್ಲ ವಿಷಯಗಳು ಲೈವಿಂದು 28 ವಿಡಿಯೋ ನೋಡಬೇಕು ಬೇರೆಯವ್ರದ್ದು ವಿಡಿಯೋಗಳು. ಆದರೆ ಇದರಲ್ಲಿ ಎಲ್ಲ ಕ್ಲಿಯರಾಗಿ ಹಾಕ್ತಾಯಿದ್ದೀನಿ. ಫಸ್ಟು ಲೈವ್ ಯಾಕೆ ಮಾಡಬೇಕು ಅಂತಂದರೆ, ಹೊಸಬ್ರಿಗೆ ಎಲ್ಲ ಗೊತ್ತಿರೋದಿಲ್ಲ, ಹೊಸಬ್ರಿಗೋಸ್ಕರನೇ ಹಾಕೋದು. ಲೈವ್ ಯಾಕೆ ಮಾಡಬೇಕು ಅಂದರೆ WH ಜಾಸ್ತಿ ಆಗಬೇಕು, ನಮ್ಮದು ವಾಚ್ ಅವರು ಜಾಸ್ತಿ ಆಗಬೇಕು. ವಿಡಿಯೋಸಲ್ಲಿ ಎಲ್ಲದರಲ್ಲೂ ಅರ್ಧ ಬರುತ್ತೆ, ಇನ್ನು ಅರ್ಧ ಲೈವ್ನಲ್ಲೇ ಇದಾಗಬೇಕು, ಫಿಲಪ್ ಆಗಬೇಕು. ಆದ್ದರಿಂದ ವಾಚ್ ಅವರ್ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಲೈವ್ ಮಾಡಬೇಕು. ಮತ್ತು ನಮ್ಮ ವಿಡಿಯೋಸ್ಗೆ ಜನಗಳು ನೋಡ್ತಾರೆ. ಲೈವಿಗೆ ಬಂದರೆ, ಲೈವ್ನಲ್ಲಿದ್ದರೆ ವಿಡಿಯೋಸ್ನೆಲ್ಲ ನೋಡ್ತಾರೆ ಲೈವಿಗೆ ಬಂದವರೆಲ್ಲ. ಆ ಥರ ಆವಾಗ ಇನ್ನೂ ಜಾಸ್ತಿ ಕಾಂಟ್ಯಾಕ್ಟು ನಮ್ಮ ವಿಡಿಯೋಗಳಿಗೆ ಬರುತ್ತೆ, ಶಾರ್ಟ್ಸ್ಗಳಿಗೆ ವಿಡಿಯೋದೊಳಗೆ ಬರುತ್ತೆ. ಅದಕ್ಕೋಸ್ಕರ ಲೈವು ಮಾಡೋದು. ಮತ್ತು ಲೈವ್ ಗೊತ್ತಾಯ್ತಲ್ಲ ಲೈವ್ ಯಾಕೆ ಮಾಡೋದು ಅಂತ. ಈಗ ಹಿಂಗೆ ಜನಗಳ ಪರಿಚಯ ಆಗುತ್ತೆ, ನಮ್ಮ ಮಾತಿನ ಶೈಲಿ ಎಲ್ಲ ಅಟ್ರಾಕ್ಷನ್ನಾಗಿ ಇರಬೇಕು. ನಮ್ಮ ಮಾತಿನ ಶೈಲಿ ಮಾಮೂಲಿ ಅಂತ ಇರೋದೇ ನಮಗೆ, ಆದ್ರೂ ಒಂದು ಸ್ವಲ್ಪ ಅಟ್ರಾಕ್ಷನಾಗಿ ಮಾಡೋರು ಭಾರಿ ಚೆನ್ನಾಗಿ ಮಾಡ್ತಾರಲ್ಲ ಇವು ಕೆಲವರು. ಯಾರೇನಾರು ಲೈವ್ನಲ್ಲಿ ಕೆಲವರು ಮಾತಾಡ್ತಾರೆ, ಎಂಥ ಥರ ಮೆಸೇಜ್ ಹಾಕ್ತಾರೆ. ಏನಾದ್ರು ಮಾಡ್ಕೊಳ್ಳಿ, ಅವ್ರಿಗೆ ಅದೆಲ್ಲ ಇದು ಮಾಡ್ದಂಗೆ, ಅದೆಲ್ಲ ಮನಸ್ಸಿಗೆ ತಗೊಳ್ದಂಗೆ ಲೈವ್ ಮಾಡಿಕೊಂಡು ಹೋಗಬೇಕು. ನಾವು ಚಾನಲ್ ಯಾವಾಗ ಮಾಡ್ತೀವೋ ಆವಾಗಲೇ ಲೈವು ಶುರು ಮಾಡಬೇಕು. ನಾವು ಚಾನಲ್ ಶುರು ಮಾಡಿದ ತಕ್ಷಣ 1 ವಾರ 2 ವಾರ ಬಿಟ್ಟು 1-2 ವಾರ ಎಲ್ಲ ತಿಳ್ಕೊಂಡು ಸ್ವಲ್ಪ ಆಮೇಲೆ ಲೈವ್ ಶುರು ಮಾಡಿಬಿಟ್ರೆ ಆವಾಗ ವಾಚ್ ಅವರ್ಗೆ ಸರಿ ಹೋಗುತ್ತೆ. ನಾವು 6 ತಿಂಗಳು ಬಿಟ್ಟು ಮಾಡೋಣ ಅಂತ ನಾನು ನೆಗ್ಲೆಕ್ಟ್ ಮಾಡಿದೆ ಲೈವ್ನ. ಆವಾಗ ವಾಚ್ ಅವರ್ ಕಡಿಮೆ ಆಗಿದ್ದು ಗೊತ್ತಾಗ್ತಾಯಿದೆ. ಅದಕ್ಕೆ ಈಗ ಶುರು ಮಾಡಿದ್ದೀವಿ. ನಾವು ಚಾನಲ್ ಯಾವಾಗ ಮಾಡ್ತೀವೋ ಆವಾಗಲೇ ಲೈವ್ ಶುರು ಮಾಡಬೇಕು. ಯಾಕಂದರೆ 1 ವರ್ಷ ಟೈಮ್ ಕೊಡೋದು ಇವರು. 1 ವರ್ಷದಲ್ಲಿ ವಾಚ್ ಅವರ್ಸ್ 4,000 ಆಗಬೇಕು. ಇಲ್ಲದೆ ಹೋದರೆ ಕಮ್ಮಿ ಆಗ್ತಾ ಹೋಗುತ್ತೆ. ಆದ್ದರಿಂದ ನಾವು ಲೈವ್ನ ಚಾನಲ್ ಮಾಡಿ ಒಂದು 15 ದಿವಸದ ಮೇಲೆ ಶುರು ಮಾಡಿಬಿಟ್ರೆ ಒಳ್ಳೆಯದು. ಮತ್ತು ಹಾಗೆ ನಾವು ಬೇರೆಯವ್ರ ಲೈವ್ನೂ ನಾವು ನೋಡಬೇಕು. ಹಾಗೆಯೇ ಬೇರೆಯವ್ರ ಲೈವ್ ನೋಡಿದರೆ ಅವರು ನಮ್ಮದಕ್ಕೆ ಬರ್ತಾರೆ, ನಾವು ಅವ್ರದಕ್ಕೆ ಹೋಗ್ತೀವಿ. ಅದರಿಂದ ಬೇರೆಯವ್ರ ಲೈವ್ನು ನೋಡಬೇಕು. ಫಸ್ಟು ತುಂಬ ವಾಚ್ ಒಂದಷ್ಟು ಜನದ್ದು ಡೈಲಿ ಎಷ್ಟು ಜನದಕ್ಕಾರಿ ಹೋಗ್ರಿ, ಆದರೆ 4 ಜನದ್ದಾದರೂ ಒಬ್ರದ್ದು ಒಂದು 20 ನಿಮಿಷ ನೋಡಿದ್ರು, ಒಬ್ರದ್ದು ಒಂದು 20 ನಿಮಿಷ ನೋಡಬೇಕು ಕಂಪ್ಲೀಟಾಗಿ. ಆಮೇಲೆ ಒಂದು 4 ಜನದ್ದು 5 ನಿಮಿಷ 10 ನಿಮಿಷನಾರಿ ನೋಡಿದರೆ ಆವಾಗ ಅವ್ರಿಗೂ ನೋಡ್ದಂಗೆ ಆಗುತ್ತೆ, ನಮಗೂ ಬರುತ್ತೆ. ಅಷ್ಟು ನೋಡ್ಬೋದು ಅಷ್ಟೇ. ಒಂದು 4-5 ಜನದ್ದು
5 ನಿಮಿಷ 10 ನಿಮಿಷ ನೋಡಿ, ಒಬ್ಬರದ್ದು ಯಾರ್ದಾರು ಒಂದು 20 ನಿಮಿಷ ನೋಡಿದರೆ ಅವರು ನಿಮ್ಮದು ನೋಡ್ತಾರೆ. ಆ ಥರ ಲೈವು ಇಂಪ್ರೂವ್ ಮಾಡ್ಕೋಬೇಕು. ಬೇರೆಯವ್ರ ಲೈವ್ನು ನೋಡಬೇಕು, ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಎಲ್ಲರದು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಸಿಕ್ತದೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದು ಮಾಡ್ಕೋಬೇಕು. ಅದರಲ್ಲಿ ಒಬ್ಬರಾರಿ ನಮ್ಮ ಸಬ್ಸ್ಕ್ರೈಬ್ ಆಗ್ತಾರೆ. ಆ ಥರ ಎಲ್ಲರೂ ಸಬ್ಸ್ಕ್ರೈಬ್ ಆಗ್ತಾರೆ. ಆಗೋರು ಈ ಥರ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಮತ್ತು ಲೈವ್ನಲ್ಲಿ ಹುಡುಗಿರಾದರೆ ಬರ್ತಾರೆ, ತುಂಬ ಜನ ನೋಡ್ತಾರೆ ಅಂತೀವಿ. ಆದರೆ ಅಂಟಿದ್ದಿರು ಚೆನ್ನಾಗಿ ಮಾತಾಡೋರಿದ್ದರೆ ಚೆನ್ನಾಗಿ ಮಾತಾಡಬೇಕು ಅವ್ರ ಹತ್ರ. ಹಂಗಾದ್ರೆ ಲೈವ್ ಬರ್ತಾರೆ. ಎಲ್ಲ ಮಾತಾಡ್ದಲ್ಲೇ ಸುಮ್ಮನೆ ಕೂತ್ಕೊಂಡ್ರೆ ಲೈವ್ ಯಾರೂ ನೋಡಲ್ಲ, ಹೋಗ್ತಾರೆ. ಹಾಗೆ ಇದು ಮಾಡ್ಕೊಂಡು ಪರಿಚಯ ಮಾಡ್ಕೋಬೇಕು. ಒಬ್ರೊಬ್ರನ್ನ ಸರಿಯಾದವ್ರನ್ನ ಮಾತಾಡಿಸ್ಬೇಕು, ಇಲ್ಲದೇ ಇದ್ದವ್ರನ್ನ ಸುಮ್ಮನೆ ಬಿಡಬೇಕು. ಆಮೇಲೆ ಪಟ ಮಾತಾಡಬೇಕು ಲೈವ್ನಲ್ಲಿ ಅಂತ ಹೇಳ್ತಾರೆ. ಎಲ್ಲರಿಗೂ ಮಾತಾಡೋಕ್ಕಾಗಲ್ಲ. ಕೆಲವರು ಪಟ ಮಾತಾಡ್ತಾರೆ, ಅದಕ್ಕೆ ಲೈವಿಗೆ ಬರ್ತಾರೆ ಅಂತಾರೆ. ಮಾತು ಬಂದರೆ ಲೈವು ಗೊತ್ತಾಯ್ತಲ್ಲ. ಲೈವಿನ ವಿಷಯ ಎಷ್ಟು, ಹೇಗೆ ಯಾಕೆ ಲೈವ್ ಅನ್ನೋದು, ಇವಾಗ ಹೇಗೆ ಮಾಡೋದು ಲೈವು ಅಂತ ಹೇಳ್ತಾಯಿದ್ದೀನಿ, ಕೇಳ್ಕೊಳ್ರಿ. ಫಸ್ಟು ಯೂಟ್ಯೂಬ್ಗೆ ಹೋಗಿ ಹೋಗಬೇಕು. ಹೋಗ್ಬಿಟ್ಟು ಅಲ್ಲಿ ಪ್ಲಸ್ ಮಾರ್ಕ್ ಇರುತ್ತಲ್ಲ, ಹೋಗಿ ಪ್ಲಸ್ ಮಾರ್ಕಿಗೆ ಹೋಗಬೇಕು. ಬೇರೆದ್ರಲ್ಲೆಲ್ಲ ಹೋದರೆ ಅದು ಸರಿ ಹೋಗಲ್ಲ. ಹೋಗ್ರಿ. ಪ್ಲಸ್ ಮಾರ್ಕ್ ಮೇಲೆ ಹೋಗಿ ಒತ್ತಿದರೆ ಲೈವ್ ಆಪ್ಷನ್ ಬರುತ್ತೆ. ಲೈವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಪೆನ್ಸಿಲ್ ಮಾರ್ಕ್ ಬರುತ್ತೆ ಒಂದು. ಪೆನ್ಸಿಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಅದು ತಮ್ಮೇಲು ಒಂದು ತಮ್ಮೇಲು ಇನ್ನೊಂದು ತಮ್ಮೇಲ್ಗೆ ಪೆನ್ಸಿಲ್ ಮಾರ್ಕ್ ಬರುತ್ತೆ. ಒಂದು ಪೆನ್ಸಿಲ್ ಮಾರ್ಕಿಗೆ ಮೊದಲು ಈಗ ಒಂದು ಪೆನ್ಸಿಲ್ ಮಾರ್ಕಿಗೆ ಫಸ್ಟ್ ಏಡ್ಗೆ ಒಂದಕ್ಕೆ ಕ್ಲಿಕ್ ಮಾಡಿದರೆ ಮೊದಲನೇ ಸಲ, ಆಮೇಲೆ ಅದು ಇನ್ನೊಂದು ನೆಕ್ಸ್ಟ್ ಅನ್ನುತ್ತೆ. ಇನ್ನೊಂದು ಪೆನ್ಸಿಲ್ ಮಾರ್ಕು ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಒಂದು ತಮ್ಮೇಲು ಹಾಕಬೇಕಲ್ಲಿ. ಅದು ಸ್ಕ್ವೇರ್ನಲ್ಲಿ ತಮ್ಮೇಲು ಹಾಕೋಕ್ಕೆ ಮತ್ತು ನೀವು ಇದರಿಂದ ಗ್ಯಾಲ್ರಿಯಿಂದ ತಮ್ಮೇಲು ಕೇಳುತ್ತೆ. ಗ್ಯಾಲ್ರಿಯಿಂದ ನೀವು ಮೊದಲೇ ತಮ್ಮೇಲು ರೆಡಿ ಮಾಡಿಟ್ಕೊಂಡಿರಬೇಕು. ಅದರಲ್ಲಿ ನಿಮ್ಮ ಲೈವ್ ಟೈಮು, ನಿಮ್ಮ ಹೆಸರು, ನಿಮ್ಮ ಚಾನಲ್ ಹೆಸರು, ಒಂದು ಫೋಟೋ ಇದು ಹಾಕ್ಬಿಟ್ಟು ಗುರ್ತು ಮಾಡಿ ಒಂದು ತಮ್ಮೇಲು ಪಿಕ್ಸೆಲ್ ಆಫ್ನಲ್ಲಿ ತಮ್ಮೇಲು ಮಾಡಿ ಇಟ್ಕೊಂಡಿರಬೇಕು. ಅದನ್ನು ತಂದು ಇಲ್ಲಿ ಹಾಕಬೇಕು ಲೈವ್ಗೆ. ಲೈವ್ಗೆ ಹಾಕಬೇಕು, ಗೊತ್ತಾಯ್ತಲ್ಲ. ಲೈವ್ಗೆ ಹಾಕ್ಕೋಬೇಕು. ಆಮೇಲೆ ತಮ್ಮೇಲೆ ಸೇವ್ ಅಂತ ಕೊಡಬೇಕು. ಸೇವ್ ಕೊಟ್ಟು ಮತ್ತು ಪಬ್ಲಿಕ್ ಅಂತ ಪಬ್ಲಿಕೋ ಪ್ರೈವೇಟೋ ಅಂತ ಕೇಳುತ್ತೆ. ಪಬ್ಲಿಕ್ ಮೇಲೂ ಕ್ಲಿಕ್ ಮಾಡಬೇಕು ನೀವು. ಪಬ್ಲಿಕ್ ಮೇಲೆ ಆಮೇಲೆ ಸ್ಕ್ರೀನ್ ಕಾಸ್ಟ್ ಅನ್ನುತ್ತೆ. ನೀವು ಯಾವ್ದಾದ್ರು ವಿಡಿಯೋ ಶಾರ್ಟು ಹಾಕ್ಬಿಟ್ಟು ಲೈವ್ ಬಿಟ್ಟು ಹೋಗೋದಿದ್ದರೆ ಸ್ಕ್ರೀನ್ ಕಾಸ್ಟ್ ಮೇಲೆ ಹೊಡಿಬೇಕು. ಸ್ಕ್ರೀನ್ ಕಾಸ್ಟ್ ಮೇಲೆ ಆನ್ ಮಾಡಬೇಕು. ನೀವು ವಿಡಿಯೋ ಶಾರ್ಟು ಹಾಕಲ್ಲ, ನಾವೇ ಬರ್ತೀವಿ ಲೈವ್ ಅನ್ನೋದಾದರೆ ಏನೂ ಹಾಕೋದು ಬೇಡ. ಸ್ಕ್ರೀನ್ ಕಾಸ್ಟು ಹಾಗೆ ಬಿಟ್ಬಿಡ್ರಿ, ಅದನ್ನೇನು ಆನ್ ಮಾಡಬೇಡ್ರಿ. ಮೂರೂ ಹಾಗೆ ಬಿಟ್ಬಿಡ್ರಿ. ಅವು ಆಮೇಲೆ ಮೂರು ಇದು ಬರುತ್ತೆ ಆಪ್ಷನು, ಮೂರನ್ನು ಹಾಗೆ ಬಿಟ್ಬಿಡಿ. ಆಮೇಲೆ ಸ್ಕ್ರೀನ್ ಕಾಸ್ಟ್ ಆದಮೇಲೆ ಲೈವ್ ಮಾಡೋದಾದರೆ ಇದು ಮಾಡಬೇಕು. ಅಷ್ಟೇ. ಅದಷ್ಟಾದಮೇಲೆ ನೆಕ್ಸ್ಟ್ ಅನ್ನುತ್ತೆ, ಗೋ ಟು ಲೈವ್ ಅನ್ನುತ್ತೆ. ಗೋ ಟು ಲೈವ್ಗೆ ಹೋಗಬೇಕು. ಸ್ಕ್ರೀನ್ ಕಾಸ್ಟ್ ಬೇಡ ಅಂದಮೇಲೆ ಗೋ ಟು ಲೈವ್ ಅನ್ನುತ್ತೆ. ಲೈವ್ಗೆ ಹೋಗಬೇಕು. ಆಮೇಲೆ ಇದು ಏನು ಗೋ ಟು ಲೈವ್ಗೆ ಹೋದ್ಮೇಲೆ ಅಲ್ಲಿ ಇಂಟು ಮಾರ್ಕ್ ಬರುತ್ತೆ. ಆಮೇಲೆ ಅಲ್ಲಿ ನಿಮ್ಮ ಲೈವು ಅಂತ
ತೋರಿಸುತ್ತೆ. ಅದಾದಮೇಲೆ ಮತ್ತು ಮೆಸೇಜ್ ಹಾಕೋದು. ಮೆಸೇಜ್ ಬಾಕ್ಸ್ ಇರುತ್ತೆ ಎಡಗಡೆ, ನಿಮ್ಮ ಮೊಬೈಲ್ ಎಡಗಡೆನಲ್ಲಿ ಇಲ್ಲಿ ಕೆಳಗಡೆ ಮೆಸೇಜ್ ಬಾಕ್ಸ್ ಇರುತ್ತೆ. ಅದಕ್ಕೆ ಕ್ಲಿಕ್ ಮಾಡಿದರೆ ಮೆಸೇಜ್ ಬಾಕ್ಸ್ ಬರುತ್ತೆ. ಅಲ್ಲಿ ಚಾಟ್ ಫಿಲ್ಟರ್ ಅಂತಿರುತ್ತೆ. ಚಾಟ್ ಫಿಲ್ಟರು ಆಲ್ ಮೆಸೇಜು. ಚಾಟ್ ಫಿಲ್ಟರ್ಗೆ ಒತ್ತಬೇಕು. ಅದರಲ್ಲಿ ಆಲ್ ಮೆಸೇಜ್ ಅನ್ನೋದಕ್ಕೆ ಕ್ಲಿಕ್ ಮಾಡಬೇಕು. ಚಾಟ್ ಫಿಲ್ಟರ್ಗೆ ಹೋಗಿ ಚಾಟ್ ಫಿಲ್ಟರ್ ಅಂತ ಬರುತ್ತೆ, ಅದರಲ್ಲಿ ಆಲ್ ಮೆಸೇಜ್ ಅಂತ ಕೊಡಬೇಕು. ಮೆಸೇಜ್ ಬಾಕ್ಸಲ್ಲಿ ಯಾರು ಮೆಸೇಜ್ಗಳು ಮಾಡ್ತಾರೆ ಅವ್ರಿಗೆ ಬ್ಲೂ ಕೊಡಬೇಕಾಗುತ್ತೆ. ಬ್ಲೂ ಕೊಡಬೇಕಾದ್ರೆ ಮತ್ತು ಬ್ಲೂ ಕೊಡ್ಬೇಕಾದ್ರೆ ಮತ್ತು ಆ್ಯಡ್ ಮೆಸೇಜ್ ಅಂತ ಬ್ಲೂ ಬರುತ್ತೆ. ಆ್ಯಡ್ ಮೆಸೇಜ್ಗೆ ಹೋಗಿ ಅಲ್ಲಿ ಬ್ಲೂ ಕೊಡಿ. ಆ್ಯಡ್ ಮೆಸೇಜ್ಗೆ ಹೋಗ್ಬಿಟ್ಟು ಅಲ್ಲಿ ಕ್ಲಿಕ್ ಮಾಡಿದರೆ 5ನೇದು ಆ್ಯಡ್ ಮನಿ ಎಟರ್ ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಆಮೇಲೆ ಆ್ಯಡ್ ಮೆಸೇಜು ಬ್ಲೂ ಆಗುತ್ತೆ. ಪಿನ್ ಮಾಡಬೇಕು. ಪಿನ್ ಮಾಡೋದಿದ್ದರೆ ಒಬ್ಬರು ನೇಮ್ಗಳು ಹೆಸರುಗಳು ಇರುತ್ತಲ್ಲ ಅವ್ರದ್ದೆಲ್ಲನೂ ಯಾರ್ದಾರು ಒಬ್ರದ್ದನ್ನು ಪಿನ್ ಮಾಡ್ತಾರೆ. ಆ ಪಿನ್ ಮಾಡೋಕ್ಕೆ ಪಿನ್ ಮಾಡಿ ಅಂತ ಬರುತ್ತೆ, ಅಲ್ಲೇ ಪಿನ್ ಮಾಡಬೇಕು. ಈ ಥರ ಲೈವ್ ಮಾಡೋದು ನೋಡ್ಕೊಂಡ್ರಲ್ಲ, ಗೊತ್ತಾಯ್ತಾ? ಅದೇ ಯೂಟ್ಯೂಬ್ನಲ್ಲಿ ಹೋಗಿ ಪ್ಲಸ್ ಮಾರ್ಕ್ ಮೇಲೆ ಇದು ಮಾಡಿದರೆ ಅಲ್ಲಿ ಲೈವ್ ಅಂತ ಬರುತ್ತೆ. ಆ ಲೈವ್ ಮೇಲೆ ಕ್ಲಿಕ್ ಮಾಡಿ ಲೈವ್ಗೆ ಹೋಗೋದು. ಆಮೇಲೆ ಇನ್ನೇನು ಎಲ್ಲ ಗೊತ್ತಾಗುತ್ತೆ. ವಿಡಿಯೋನ ಗೊತ್ತಾಗಂಗೆ ಹಾಕಿದ್ದೀನಿ, ನೋಡಿರಿ. ಈ ಬಗ್ಗೆ ಎಲ್ಲ ಹೇಳಿದ್ದೆ. ಅದೇ ಇದೊಂಚೂರು ಇದು ಯಾರಾದರೂ ಮೆಸೇಜ್ ಮಾಡ್ತಾರಲ್ಲ ಆ ಮೆಸೇಜ್ ಮೇಲೆ ಒಂದು ಟಿಕ್ ಒತ್ತಿರೆ, ಒಂದು ಟಿಕ್ ಹಿಂಗಂದರೆ ಆಪ್ಷನ್ಗಳು ಬರುತ್ತೆ. ಆ್ಯಡ್ ಮಾಡಿಯೇಟರ್ ಅಂತ ಆಪ್ಷನ್ ಬರುತ್ತೆ. ಈ ಮೆಸೇಜು ಅವ್ರು ಯಾರು ಒಬ್ಬರು ಮೆಸೇಜ್ ಹೆಸರು ಹಾಕ್ತಾರಲ್ಲ ಆ ಹೆಸ್ರ ಮೇಲೆ ಕ್ಲಿಕ್ ಮಾಡಿದರೆ ಆ್ಯಡ್ ಮಾಡಿಯೇಟರ್ ಅಂತ ಕೊಡಬೇಕು. ಆ್ಯಡ್ ಮಾಡಿಯೇಟರ್ ಅಂತ ಕೊಟ್ಟರೆ ನಿಮಗೆ ಬ್ಲೂ ಕೊಡೋದು ಬರುತ್ತೆ. ಎಲ್ಲ ಗೊತ್ತಾಯ್ತಾ? ಥ್ಯಾಂಕ್ ಯು. ಎಲ್ಲ ವಿಡಿಯೋ ನೋಡಿ, ವಿಡಿಯೋ ಸ್ವಲ್ಪ ಪೂರ್ತಿ ನೋಡಿರಿ. ವಿಡಿಯೋನ ನೋಡ್ತೀರಾ ಅಂತ ಹಾಕಿರ್ತೀನಿ. ಎಲ್ಲ ಸುಮ್ಮನೆ ಕ್ಲಿಕ್ ಮಾಡಿಬಿಡ್ತೀರ. ನನಗೆ ವಾಚ್ ಅವರ್ ಬೇಕು, ಖಂಡಿತ ನೋಡಿ. ಥ್ಯಾಂಕ್ ಯು. ಲಕ್ಷ್ಮೀ ಗೋಪಾಲ್ 9368 ಯೂಟ್ಯೂಬ್. ಆಲ್ ದಿ ಬೆಸ್ಟ್. ಎಲ್ಲರಿಗೂ ವಾಚ್ ಅವರ್ ಬರಲಿ. ವಾಚ್ ಅವರ್ ಬರೋಕ್ಕೆ ಟ್ರೈ ಮಾಡೋಣ. ಹೊಸ ಯೂಟ್ಯೂಬರ್ಸ್ಗೆ ಗೊತ್ತಾಗಲ್ಲ ಅಂತ ಮಾಡಿದ್ದೀನಿ. ನಾನು ಎಲ್ಲದರಲ್ಲೂ ನೋಡಿ ಒಂದೊಂದು ಕಲ್ತ್ಕೊಂಡೆ. ನಾನು ಎಲ್ಲ ಒಂದೇ ವಿಡಿಯೋದಲ್ಲಿ ಹಾಕಿದ್ದೀನಿ. ಯಾರೆಲ್ಲ ನೋಡಿ, ಚೆನ್ನಾಗಿದೆ.